ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ಗೋಂದು ಲೋವರ್ ಪಾರ್ಟ್ನ ಮಾರ್ಕ್ ಮಾಡೋದು ತೋರಿಸ್ತೀನಿ. ನಿಮ್ದು ಹಿಪ್ ಸೈಜ್ ಏನಿದೆ ಅದನ್ನು ಡಿವೈಡೆಡ್ 4 ಮಾಡಿ ಬಟ್ಟೆನ ನೀವು 4 ಪಾರ್ಟಾಗಿ ಫೋಲ್ಡ್ ಮಾಡಿಕೊಂಡು ಈ ಥರ ಡಬಲ್ ಪಾರ್ಟ್ ಫೋಲ್ಡ್ ಮಾಡಿ ಮತ್ತು ಈ ಥರ ಟ್ರಯಾಂಗಲಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಇನ್ನೂ ಡಬಲ್ಲು ಅಂದರೆ 4 ಲೇಯರ್ ಆಯಿತು ನಿಮಗೆ ಅದು. ಸೊ ನಿಮ್ಮದು ಹಿಪ್ ಸೈಜ್ನ ನಾವು ಫಸ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ನಿಮ್ಮದು ಲೆಂತ್ ಏನಿದೆ ಆ ಲೆಂತ್ಗೆ 1 ಇಂಚ್ ಎಕ್ಸ್ಟ್ರಾ ಮಾಡಿ ಕೆಳಗಡೆ ಮಾರ್ಕ್ ಹಾಕ್ಕೋಬೇಕು. ಮೇಲ್ಗಡೆ ಯಾರಾದರೂ ಟೇಪ್ ಇಟ್ಕೊಂಡ್ರೆ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಅದರಲ್ಲಿ ನಮ್ಮದು ಬಾಡಿ ಪಾರ್ಟ್ಸ್ ಏನಿದೆ 16 ಇಂಚು ಬಾಡಿ ಪಾರ್ಟ್ಸ್ ತೊಗೊಂಡಿದ್ದೀನಿ. ಅದನ್ನು ಮೈನಸ್ ಮಾಡಿಕೊಂಡು ನಾನು ಕೆಳಗಡೆ ಪಾರ್ಟ್ಸ್ನ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ. ನೀವು ಇದು ಸ್ಯಾಟಿನ್ ಬಟ್ಟೆ ತೊಗೊಂಡಿದ್ದೀನಿ ಮತ್ತು ಇದೇ ಥರ ಕ್ರೇಪ್ ಬಟ್ಟೆ ತೊಗೊಂಡಿರ್ತಾ ಇದ್ದೀನಿ. ಇದೇ ಥರ ಸೇಮ್ ನಾನು ನೆಟ್ ಪೀಸು ತೊಗೋತೀನಿ ಫ್ರೆಂಡ್ಸ್. ನೋಡಿ, ನೆಟ್ ಪೀಸ್ನ 2 ಇಂಚ್ ಎಕ್ಸ್ಟ್ರಾ ಮಾಡಬೇಕು. ಸ್ಯಾಟಿನ್ ಬಟ್ಟೆ ಮತ್ತು ಇನ್ನೊಂದು ಲೈನಿಂಗ್ ಪೀಸ್ ಏನು ಹಾಕ್ತೀರಲ್ಲ, ನೀವು ಕಾಟನ್ ಆದರೂ ಹಾಕ್ಬೋದು, ಇಲ್ಲಾಂದರೆ ಕ್ರೇಪ್ ಆದರೂ ಹಾಕ್ಬೋದು. ನೋಡಿ, ನಾನು ನೆಟ್ ಪೀಸು ಕಟ್ ಮಾಡಿದ್ದೀನಿ. ಜಾಯಿಂಟ್ ಬಂದಿದೆ, ನನಗೆ ಎಲ್ಲ ಪೀಸ್ಗೂ ಜಾಯಿಂಟ್ ಬಂದಿದೆ. ಈ ಥರ ಕಟಿಂಗ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ನೆಕ್ಸ್ಟ್ ಪಾರ್ಟು ನಾನು ನಿಮಗೆ ಬೇಗನೆ ಕೊಡ್ತೀನಿ.